ಹಲೋ ಫ್ರೆಂಡ್ಸ್, ಇವತ್ತು ನಾವು ಕರ್ನಾಟಕ ಸ್ಟೇಟ್ ಪೊಲೀಸ್ ಹುದ್ದೆಯ 1/12/2019 ನಡೆದ ಎಕ್ಸಾಮ್ ಕ್ವಶನ್ಸ್ ವಿತ್ ಆನ್ಸರ್ಸನ್ನು ನೋಡೋಣ. ಇದು ಪಾರ್ಟ್ 1. ಮೊದಲನೇದಾಗಿ 1ನೇ ಪ್ರಶ್ನೆ. ಭಾರತೀಯ ಕಾಂಗ್ರೆಸ್ಸಿನ ಮಧ್ಯಮ ಸೌಮ್ಯ ಬಣವು ಬ್ರಿಟಿಷರೊಂದಿಗೆ ವ್ಯವಹರಿಸಲು 3P ಅನ್ನು ನಂಬುತ್ತದೆ. 3P ನ ಸಂಕ್ಷೇಪಣ ರೂಪ. ಇದರ ಉತ್ತರ ಆಯ್ಕೆ ಸಿ, ಪ್ರೇಯರ್, ಪೆಟಿಷನ್ ಮತ್ತು ಪ್ರೊಟೆಸ್ಟ್. ಎರಡನೆಯ ಪ್ರಶ್ನೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಅಧಿವೇಶನವನ್ನು ಯಾರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು? ಇದರ ಉತ್ತರ ಆಯ್ಕೆ ಡಿ, WC ಬ್ಯಾನರ್ಜಿ. ಮೂರನೇ ಪ್ರಶ್ನೆ. ಮೊಘಲ್ ಸಿಂಹಾಸನದ ಉತ್ತರಾಧಿಕಾರಿ ದಾರಾ ಶಿಕೋಹ ಅವರನ್ನು ಯಾರು ಸೋಲಿಸಿದರು? ಇದರ ಉತ್ತರ ಆಯ್ಕೆ ಎ, ಔರಂಗಜೇಬ್. ನಾಲ್ಕನೇ ಪ್ರಶ್ನೆ. ಬುದ್ಧರ, ಹಿಂದೂಗಳ ಮತ್ತು ಜೈನರ ಬಂಡೆಗಳನ್ನು ಕತ್ತರಿಸಿ ಮಾಡಿದ ಗುಹೆಗಳು ಯಾವ ಸ್ಥಳದಲ್ಲಿವೆ? ಇದರ ಉತ್ತರ ಆಯ್ಕೆ ಎ, ಅಜಂತಾ. ಐದನೇ ಪ್ರಶ್ನೆ. ಬ್ರಿಟಿಷರ ವಿರುದ್ಧ ಯಾವ ಭಾರತೀಯ ಬೃಹತ್ ಆಂದೋಲನವು ಮಹಾತ್ಮ ಗಾಂಧಿ ನೇತೃತ್ವದಲ್ಲಿ ದಂಡಿ ಮಾರ್ಚ್ನಿಂದ ಪ್ರಾರಂಭವಾಗಿತ್ತು? ಇದರ ಉತ್ತರ ಆಯ್ಕೆ ಡಿ, ಕಾನೂನು ಅಸಹಕಾರ ಚಳುವಳಿ. ಆರನೇ ಪ್ರಶ್ನೆ. ಹಂಪಿಯ ಪ್ರಾಚೀನ ಅವಶೇಷಗಳು ಯಾವ ನದಿಯ ದಂಡೆಯಲ್ಲಿವೆ? ಇದರ ಉತ್ತರ ಆಯ್ಕೆ ಬಿ, ತುಂಗಭದ್ರಾ ನದಿ. ಏಳನೇ ಪ್ರಶ್ನೆ. ಭಾರತದ ರಾಜಧಾನಿಯನ್ನು ಕೋಲ್ಕತ್ತಾದಿಂದ ದೆಹಲಿಗೆ ಯಾವಾಗ ಸ್ಥಳಾಂತರಿಸಲಾಯಿತು? ಇದರ ಉತ್ತರ ಆಯ್ಕೆ ಬಿ, 1911ರಲ್ಲಿ. ವಿವರಣೆಯಲ್ಲಿ ನೋಡಬೇಕಾದರೆ ವಿಡಿಯೋವನ್ನು ಪಾಸ್ ಮಾಡಿ ಗಮನಿಸಿ. ಎಂಟನೆಯ ಪ್ರಶ್ನೆ. ಸಿಂಧೂ ಕಣಿವೆ ನಾಗರಿಕತೆಯ ಜನರು ಯಾರನ್ನು ಪೂಜಿಸುತ್ತಾರೆ? ಇದರ ಉತ್ತರ ಆಯ್ಕೆ ಎ, ಪಶುಪತಿ. ಒಂಬತ್ತನೆಯ ಪ್ರಶ್ನೆ. ಕಾಂಬೋಡಿಯಾದಲ್ಲಿರುವ ಅಂಗಕೋರವಟ್ ದೇವಾಲಯವು ಯಾವುದಕ್ಕೆ ಸಮರ್ಪಿಸಲಾಗಿದೆ? ಇದರ ಉತ್ತರ ಆಯ್ಕೆ ಸಿ, ವಿಷ್ಣು. ಹತ್ತನೆಯ ಪ್ರಶ್ನೆ. ವೇದ ಸಾಹಿತ್ಯದಲ್ಲಿ ಯಾವ ಪುಸ್ತಕಗಳ ಗುಂಪಿನ ಹೆಸರಿನ ಅರ್ಥ ಎಂದರೆ ಕಾಲುಗಳ ಬಳಿ ಮಲಗುವುದು? ಇದರ ಉತ್ತರ ಆಯ್ಕೆ ಬಿ, ಉಪನಿಷತ್ತುಗಳು. 11ನೇ ಪ್ರಶ್ನೆ. ಈ ಕೆಳಗಿನವರಲ್ಲಿ ಮಹಾತ್ಮ ಗಾಂಧಿಯವರು ಯಾರನ್ನು 1940ರ ವೈಯಕ್ತಿಕ ಸತ್ಯಾಗ್ರಹಕ್ಕಾಗಿ ಆಯ್ಕೆ ಮಾಡಿದರು? ಇದರ ಉತ್ತರ ಆಯ್ಕೆ ಎ, ವಿನೋಬಾ ಭಾವೆ. 12ನೇ ಪ್ರಶ್ನೆ. ಪ್ರಾಚೀನ ಭಾರತದಲ್ಲಿ ಅಸ್ತಿತ್ವದಲ್ಲಿದ್ದ ಮಹಾಜನಪದಗಳು ಎಷ್ಟು ಸಂಖ್ಯೆಯಲ್ಲಿವೆ? ಇದರ ಉತ್ತರ ಆಯ್ಕೆ ಬಿ, 16. 13ನೇ ಪ್ರಶ್ನೆ. ವಿಜಯನಗರದ ಯಾವ ದೊರೆಯು ಗಜಬೇಟೆಗಾರ, ಎಲಿಫೆಂಟ್ ಹಂಟರ್ ಎಂಬ ಬಿರುದನ್ನು ಸ್ವೀಕರಿಸಿದರು? ಇದರ ಉತ್ತರ ಆಯ್ಕೆ ಡಿ, ದೇವರಾಯ II. 14ನೇ ಪ್ರಶ್ನೆ. ಬಹಮನಿ ರಾಜವಂಶವನ್ನು ಸ್ಥಾಪಿಸಿದವರು ಯಾರು? ಇದರ ಉತ್ತರ ಆಯ್ಕೆ ಎ, ಅಲ್ಲಾವುದ್ದೀನ್ ಬಹಮನ್ ಶಾ ಇದರ ಉತ್ತರವಾಗಿದೆ. 15ನೇ ಪ್ರಶ್ನೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಯಾವ ಅಧಿವೇಶನದಲ್ಲಿ ವಂದೇ ಮಾತರಂ ಅನ್ನು ಮೊದಲ ಬಾರಿಗೆ ಹಾಡಲಾಯಿತು? ಇದರ ಉತ್ತರ ಆಯ್ಕೆ ಡಿ, ಕೋಲ್ಕತ್ತಾ ಅಧಿವೇಶನ ನಡೆದ 1896ರಲ್ಲಿ. 16ನೇ ಪ್ರಶ್ನೆ. ಸ್ವದೇಶಿ ಮತ್ತು ಬಹಿಷ್ಕಾರ ಘೋಷಣೆಗಳನ್ನು ಮೊದಲ ಬಾರಿಗೆ ಅಂಗೀಕರಿಸಲಾಗಿದ್ದು? ಆಯ್ಕೆ ಎ, ಬಂಗಾಳದ ವಿಭಜನೆಯ ವಿರುದ್ಧ ಆಂದೋಲನ. 17ನೇ ಪ್ರಶ್ನೆ. UNHCRನ ಪೂರ್ಣ ರೂಪ? ಇದರ ಉತ್ತರ ಆಯ್ಕೆ ಎ, ಯುನೈಟೆಡ್ ನೇಷನ್ಸ್ ಹೈ ಕಮಿಷನರ್ ಫಾರ್ ರೆಫ್ಯೂಜೀಸ್ ಇದರ ಪೂರ್ಣ ರೂಪವಾಗಿದೆ. 18ನೇ ಪ್ರಶ್ನೆ. ಕೆಳಗಿನ ಯಾವ ಬ್ಯಾಂಕುಗಳು ಒಂದೇ ಘಟಕಕ್ಕೆ ವಿಲೀನಗೊಳ್ಳುವುದರಿಂದ ಭಾರತದ ಎರಡನೇ ಅತಿ ದೊಡ್ಡ ಬ್ಯಾಂಕ್ ಆಗುತ್ತದೆ?
ಇದರ ಉತ್ತರ ಆಯ್ಕೆ ಎ PNB, OBC ಮತ್ತು ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾ ಇದರ ಉತ್ತರವಾಗಿದೆ. 19ನೇ ಪ್ರಶ್ನೆ, ಭೌತಶಾಸ್ತ್ರದಲ್ಲಿ 2019 ನೊಬೆಲ್ ಪ್ರಶಸ್ತಿಯನ್ನು ಯಾವ ಕ್ಷೇತ್ರದಲ್ಲಿ ಕಂಡು ಹಿಡಿದಿದ್ದಕ್ಕಾಗಿ ನೀಡಲಾಗಿದೆ? ಇದರ ಉತ್ತರ ಆಯ್ಕೆ ಸಿ ವಿಶ್ವವಿಜ್ಞಾನ. 20ನೇ ಪ್ರಶ್ನೆ, ನ್ಯೂಮ್ಯಾಡಿಕ್ ಎಲಿಫೆಂಟ್ 2019 ಭಾರತ ಮತ್ತು ಯಾವ ದೇಶದ ನಡುವಿನ ಜಂಟಿ ಅಭ್ಯಾಸವಾಗಿದೆ? ಇದರ ಉತ್ತರ ಆಯ್ಕೆ ಡಿ ಮಂಗೋಲಿಯಾ. 21ನೇ ಪ್ರಶ್ನೆ, ವಿಶ್ವ ಪೋಸ್ಟ್ ದಿನವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ದಿನ ಆಚರಿಸಲಾಗುತ್ತದೆ? ಇದರ ಉತ್ತರ ಆಯ್ಕೆ ಬಿ ಅಕ್ಟೋಬರ್ 9ರಂದು. 22ನೇ ಪ್ರಶ್ನೆ, ಯಾವ ಬ್ರಿಟಿಷ್ ಗವರ್ನರ್ ಭಾರತದಲ್ಲಿ ಗುಲಾಮಗಿರಿಯನ್ನು ರದ್ದುಪಡಿಸಿದರು? ಇದರ ಉತ್ತರ ಆಯ್ಕೆ ಸಿ ಲಾರ್ಡ್ ಎಲೆನ್ ಬೊರೋಹೋ. 23ನೇ ಪ್ರಶ್ನೆ, ಮಿತಾಲಿ ರಾಜ್ ಯಾವ ಕ್ರೀಡೆಯೊಂದಿಗೆ ಸಂಬಂಧ ಹೊಂದಿದ್ದಾರೆ? ಆಯ್ಕೆ ಡಿ ಕ್ರಿಕೆಟ್. 24ನೇ ಪ್ರಶ್ನೆ, ಕಾದಂಬರಿಗಾಗಿ 2019 ಮ್ಯಾನ್ ಬೂಕರ್ ಪ್ರಶಸ್ತಿ ಪಡೆದ ಮೊದಲ ಕಪ್ಪು ಮಹಿಳೆ ಯಾರು? ಇದರ ಉತ್ತರ ಆಯ್ಕೆ ಡಿ ಬರ್ನಾರ್ಡಿನ್ ಎವರಿಸ್ಟಾ. 25ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ 2019-20 ಭಾರತದ GDP ಮುನ್ಸೂಚನೆಯನ್ನು 7% ಯಾವ ಶೇಕಡಾಕ್ಕೆ ಇಳಿಸಿದೆ? ಇದರ ಉತ್ತರ ಆಯ್ಕೆ ಎ 6.1. 26ನೇ ಪ್ರಶ್ನೆ, ನೀತಿ ಆಯೋಗ ಪ್ರಕಟಿಸಿದ ಭಾರತದ ನಾವೀನ್ಯತಾ ಸೂಚ್ಯಂಕ 2019ರಲ್ಲಿ ಯಾವ ರಾಜ್ಯವು ಅಗ್ರಸ್ಥಾನದಲ್ಲಿದೆ? ಇದರ ಉತ್ತರ ಆಯ್ಕೆ ಸಿ ಕರ್ನಾಟಕ. 27ನೇ ಪ್ರಶ್ನೆ, ಒಂದಲ್ಲ ಎರಡಲ್ಲ ಸಾಮಾಜಿಕ ಹಾಸ್ಯ ಚಲನಚಿತ್ರವನ್ನು ಯಾರು ಬರೆದು ನಿರ್ದೇಶಿಸಿದ್ದಾರೆ? ಆಯ್ಕೆ ಎ ಡಿ ಸತ್ಯಪ್ರಕಾಶ್. 28ನೇ ಪ್ರಶ್ನೆ, 2019 ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಆಯ್ಕೆ ಎ ಅಮಿತಾಬ್ ಬಚ್ಚನ್. 29ನೇ ಪ್ರಶ್ನೆ, ಕೇಂದ್ರ ಸರ್ಕಾರ ಆರಂಭಿಸಿದ ಸುಮನ್ ಯೋಜನೆಯು ಏನನ್ನು ಒದಗಿಸುವ ಗುರಿಯನ್ನು ಹೊಂದಿದೆ? ಇದರ ಉತ್ತರ ಆಯ್ಕೆ ಬಿ ಗರ್ಭಿಣಿ ಮಹಿಳೆಯರಿಗೆ ಆರೋಗ್ಯ ರಕ್ಷಣೆ. 30ನೇ ಪ್ರಶ್ನೆ, ಮೊದಲ ಕನ್ನಡ ಚಲನಚಿತ್ರ? ಆಯ್ಕೆ ಸಿ ಸತಿ ಸುಲೋಚನಾ. 31ನೇ ಪ್ರಶ್ನೆ, ಯಾವ ಅಂತಾರಾಷ್ಟ್ರೀಯ ಸಂಘಟನೆಯ ಪ್ರಧಾನ ಕಚೇರಿಯಲ್ಲಿ ನರೇಂದ್ರ ಮೋದಿ ಅವರು ಗಾಂಧಿ ಸೌರ ಉದ್ಯಾನವನವನ್ನು ಉದ್ಘಾಟಿಸಿದರು? ಇದರ ಉತ್ತರ ಆಯ್ಕೆ ಸಿ ಯುನೈಟೆಡ್ ನೇಷನ್ಸ್. 32ನೇ ಪ್ರಶ್ನೆ, ಮಹಾಬಲಿಪುರಂನಲ್ಲಿ 7 ಪಗೋಡಗಳು ಅಥವಾ 7 ರಥಗಳನ್ನು ನಿರ್ಮಿಸಿದವರು ಯಾರು? ಇದರ ಉತ್ತರ ಆಯ್ಕೆ ಬಿ ನರಸಿಂಹವರ್ಮ ಎರಡನೆಯವರು. 33ನೇ ಪ್ರಶ್ನೆ, ಆಂಡ್ರಾಯ್ಡ್ನ ಇತ್ತೀಚಿನ ಯಾವ ಆವೃತ್ತಿಯು 2019ರಲ್ಲಿ ಪ್ರಾರಂಭಿಸಲಾಯಿತು? ಇದರ ಉತ್ತರ ಆಯ್ಕೆ ಎ ಆಂಡ್ರಾಯ್ಡ್ 10. 34ನೇ ಪ್ರಶ್ನೆ, ಯಾವ ದೇವಾಲಯದ ಪಂಚಾಮೃತಂಗೆ ಇತ್ತೀಚೆಗೆ GI ಸ್ಥಾನಮಾನ ಸಿಕ್ಕಿತು? ಇದರ ಉತ್ತರ ಆಯ್ಕೆ ಎ ಪಳನಿ ತಮಿಳುನಾಡು. 35ನೇ ಪ್ರಶ್ನೆ, ಭಾರತದ ಮೊದಲ ಮಹಿಳಾ ಮಿಲಿಟರಿ ರಾಜ್ ತಾಂತ್ರಿಕರಾದವರು ಯಾರು? ಇದರ ಉತ್ತರ ಆಯ್ಕೆ ಡಿ ಅಂಜಲಿ ಸಿಂಗ್. 36ನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಫನಿ ಇದು ಒಂದು? ಸಿ ಇದರ ಉತ್ತರ ಆಯ್ಕೆ ಸಿ ಚಂಡಮಾರುತ. 37ನೇ ಪ್ರಶ್ನೆ, ಮೊದಲ ಭಾರತ ಚೀನಾ ಅನೌಪಚಾರಿಕ ಶೃಂಗಸಭೆಯು 2018ರಲ್ಲಿ ಎಲ್ಲಿ ನಡೆಯಿತು? ಇದರ ಉತ್ತರ ಆಯ್ಕೆ ಬಿ ವುಹಾನ್. 38ನೇ ಪ್ರಶ್ನೆ, ಭಾರತದ ಮೊದಲ ಗವರ್ನರ್ ಜನರಲ್ ಯಾರು? ಇದರ ಉತ್ತರ ಆಯ್ಕೆ ಬಿ ಲಾರ್ಡ್ ವಿಲಿಯಂ ಬೆಂಟಿಕ್. 39ನೇ ಪ್ರಶ್ನೆ, ಕರ್ನಾಟಕದ ರಾಜ್ಯದ ರಾಜ್ಯ ಪಕ್ಷಿ ಯಾವುದು? ಇದರ ಉತ್ತರ ಆಯ್ಕೆ ಎ ಭಾರತೀಯ ರೋಲರ್. 40ನೇ ಪ್ರಶ್ನೆ, ಮೈಸೂರು ದಸರಾ 2019
ಅನ್ನು ಯಾರು ಉದ್ಘಾಟಿಸಿದರು? ಆಯ್ಕೆ ಸಿ ಎಸ್.ಎಲ್. ಭೈರಪ್ಪ. 41ನೇ ಪ್ರಶ್ನೆ, ಯಾವ ಸ್ಥಳಗಳಲ್ಲಿ ಕರ್ನಾಟಕ ಹೈಕೋರ್ಟ್ ಶಾಖೆಗಳಿವೆ? ಇದರ ಉತ್ತರ ಆಯ್ಕೆ ಬಿ ಧಾರವಾಡ. 42ನೇ ಪ್ರಶ್ನೆ, ರಾಷ್ಟ್ರೀಯ ಧ್ವಜದಲ್ಲಿನ ಚಕ್ರದ ಯಾವ ಬಣ್ಣವನ್ನು ಬಳಸಲಾಗುತ್ತದೆ? ಆಯ್ಕೆ ಡಿ ನೇವಿ ನೀಲಿ ಬಣ್ಣವನ್ನು ಬಳಸಲಾಗುತ್ತದೆ. 43ನೇ ಪ್ರಶ್ನೆ, ಯಾರು ಭಾರತದ ಮೊದಲ ಕಾರ್ಯನಿರ್ವಾಹಕ ಅಧ್ಯಕ್ಷರಾಗಿದ್ದರು? ಆಯ್ಕೆ ಸಿ ವಿ ಗಿರಿ. 44ನೇ ಪ್ರಶ್ನೆ, ಭಾರತೀಯ ಸಂವಿಧಾನದಲ್ಲಿ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳನ್ನು ಯಾವ ಆರ್ಟಿಕಲ್ನಲ್ಲಿ ನೀಡಲಾಗಿದೆ? ಆಯ್ಕೆ ಎ ವಿಧಿ 36ರಿಂದ 51. 45ನೇ ಪ್ರಶ್ನೆ, ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲನ್ನು ಕೆಳಗಿನ ಯಾರ ಸ್ನೇಹಿತ ದಾರ್ಶನಿಕ ಮತ್ತು ಮಾರ್ಗದರ್ಶಿ ಎಂದು ವಿವರಿಸಲಾಗಿದೆ? ಇದರ ಉತ್ತರ ಆಯ್ಕೆ ಬಿ ಸಾರ್ವಜನಿಕ ಖಾತೆಗಳ ಸಮಿತಿ. 46ನೇ ಪ್ರಶ್ನೆ, ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯನ್ನು ಕೆಳಗಿನವರಲ್ಲಿ ಯಾರು ತೆಗೆದುಹಾಕಬಹುದು? ಇದರ ಉತ್ತರ ಆಯ್ಕೆ ಬಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಂತೆಯೇ. 47ನೇ ಪ್ರಶ್ನೆ, ಯಾರು ಉಪರಾಷ್ಟ್ರಪತಿಯನ್ನು ಆಯ್ಕೆ ಮಾಡುತ್ತಾರೆ? ಇದರ ಉತ್ತರ ಆಯ್ಕೆ ಸಿ ಸಂಸತ್ತಿನ ಸದಸ್ಯರನ್ನು ಒಳಗೊಂಡಿರುವ ಚುನಾವಣಾ ಕಾಲೇಜು. 48ನೇ ಪ್ರಶ್ನೆ, ನಮ್ಮ ರಾಷ್ಟ್ರೀಯ ಧ್ವಜದಲ್ಲಿ ಎಷ್ಟು ಕಡ್ಡಿಗಳಿವೆ? ಇದರ ಉತ್ತರ ಆಯ್ಕೆ ಬಿ 24. 49ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಕರ್ತವ್ಯವಲ್ಲ? ಇದರ ಉತ್ತರ ಆಯ್ಕೆ ಸಿ ಪೋಷಕರಿಗೆ ವಿಧೇಯರಾಗಿರುವುದು. 50ನೇ ಪ್ರಶ್ನೆ, ರಾಷ್ಟ್ರಪತಿಯು ತಮ್ಮ ರಾಜೀನಾಮೆ ಪತ್ರವನ್ನು ಯಾರನ್ನು ಉದ್ದೇಶಿಸುವರು? ಇದರ ಉತ್ತರ ಆಯ್ಕೆ ಸಿ ಉಪರಾಷ್ಟ್ರಪತಿ. ಥ್ಯಾಂಕ್ ಯು ಫ್ರೆಂಡ್ಸ್.